ಹಲೋ! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೆನ್ನೆ ಒಂದು ಬಿಗ್ ಬಾಸ್ ಎಪಿಸೋಡನ್ನ ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಏನು ಅಂದ್ರೆ ಧ್ರುವಂತ್ ಹಾಗೆ ರಕ್ಷಿತ್ ಅವ್ರನ್ನ ಮನೆಯಿಂದ ಎಲಿಮಿನೇಟ್ ಮಾಡಿರೋದು. ಹೌದು, ಕಿಚ್ಚ ಸುದೀಪ್ ಅವ್ರು ಬರ್ತಾರೆ. ಇವತ್ತು ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳಿ ಧ್ರುವಂತ್ ಅವರು ಹಾಗೆ ರಕ್ಷಿತಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಸೊ ನಮಗಂತೂ ಹೊರಗಡೆ ಇದ್ದವರಿಗೆ ಗೊತ್ತಿತ್ತು. ಯಾಕೆಂದ್ರೆ ಈ ವಾರ ವೋಟಿಂಗ್ ಲೈನ್ ಆನ್ ಇರ್ಲಿಲ್ಲ. ಅದ್ರಲ್ಲೇ ನಾವು ತಿಳ್ಕೊಬಹುದು ಇದ್ರಲ್ಲಿ ಇವತ್ತು ಯಾವುದೇ ರೀತಿ ಎಲಿಮಿನೇಷನ್ ಇರೋದಿಲ್ಲ ಅಂತ ಹೇಳಿ. ಆದ್ರೆ ಕಿಚ್ಚ ಸುದೀಪ್ ಅವರು ಒಂದು ಟ್ವಿಸ್ಟ್ ಅನ್ನ ಕೊಟ್ಟು ಮನೆಯವರಿಗೆ ಸೊ ಈ ಡಬಲ್ ಎಲಿಮಿನೇಷನ್ ಇರುತ್ತೆ, ಇಬ್ರು ಹೋಗ್ತಾರೆ ಅಂತ ಹೇಳಿ ಸೊ ಧ್ರುವಂತ್ ರಕ್ಷಿತಾ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ರಕ್ಷಿತಾ ಅವರು ಹೊರಡುವಾಗ ಮನೆಯವರು ಎಲ್ಲರೂ ಅಳ್ತಾರೆ, ಎಲ್ಲರೂ ಬೇಜಾರಾಗ್ತಾರೆ. ಸೊ ಆ ರೀತಿಯಾಗಿ ರಕ್ಷಿತಾ ಅವರು ಮನೆಯವ್ರ ಜೊತೆ ಹೊಂದ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಧ್ರುವಂತ್ ಅವ್ರು ಹೋಗೋದು ಎಲ್ಲರಿಗೂ ಇಷ್ಟನೇ. ಸೊ ಅವರ ಮಾತುಗಳು, ಅವ್ರ ಬಿಹೇವಿಯರ್ ಯಾರಿಗೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ರಕ್ಷಿತಾ ಅವರು ಹೋಗುವಾಗ ಪಾಪ ಓಡೋಗಿ ಕಿಚನ್ ಅನ್ನ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ, ಮುಟ್ಟು ಬರ್ತೀನಿ ಅಂತ ಹೋಗ್ತಾರೆ. ಯಾಕೆಂದ್ರೆ ಅವರು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡೋದೇ ಬಿಗ್ ಬಾಸ್ ಮನೆಯಲ್ಲಿ ಕಿಚನ್ ಅಲ್ಲಲ್ಲಿ. ಹಂಗಾಗಿ ಅದಾದ್ಮೇಲೆ ರಕ್ಷಿತಾ ಅವರು ಇನ್ನೇನು ಹೊರಡ್ಬೇಕು, ಡೋರ್ ಓಪನ್ ಆಗುತ್ತೆ. ನಾನ್ ನಿಜವಾಗ್ಲೂ ಹೋಗ್ತಿದ್ದೀನಿ, ನಿಜವಾಗ್ಲೂ ಹೋಗ್ತಿದ್ದೀನಾ ಅಂತ ಎಲ್ಲ ಪಾಪ ಅವ್ರಿಗೆ ಅವರೇ ಕ್ವೆಶ್ಚನ್ ಮಾಡ್ಕೊಂತಾರೆ. ಹೌದು, ಹೋಗ್ತಾ ಇದ್ದೀರಾ? ಇಲ್ಲ ಹೋಗಿ ಮತ್ತೆ ಬರ್ತೀರಾ ಅಂತ ಕೆಲವೊಬ್ರು ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್‌ಗಳು ಹೇಳ್ತಾರೆ. ಅದಾದ್ಮೇಲೆ ಧ್ರುವಂತ್ ಹಾಗೆ ರಕ್ಷಿತಾ ಹೊರಗಡೆ ಬರ್ತಾರೆ. ನಮ್ಗೆಲ್ಲ ಗೊತ್ತಿತ್ತು. ಸೊ ಆಚೆ ಹೋಗ್ತಾ ಇಲ್ಲ. ಏನೋ ಸೀಕ್ರೆಟ್ ಟಾಸ್ಕ್ ಇರುತ್ತೆ. ಸೀಕ್ರೆಟ್ ರೂಮ್ ಅಲ್ಲಿ ಏನೋ ಇರ್ತಾರೆ ಅಂತ. ಸೊ ಅದೇ ಪ್ರಕಾರ ಈಗ ಇವರಿಬ್ಬರನ್ನು ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಿದ್ದಾರೆ. ಸೊ ಇಲ್ಲಿ ಇನ್ನೊಂದ್ ಏನ್ ತಿಳ್ಕೊಬೇಕಂದ್ರೆ ರಕ್ಷಿತಾ ಅವರು ಟಾಪ್ 5 ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಅಂದ್ರೆ ಫೈನಲ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದ್ರೆ ನಂಬೋದಕ್ ಸಾಧ್ಯನಾ? ಡೆಫಿನೆಟ್ಲಿ ಇಲ್ಲ. ಸೊ ಹಾಗಾಗಿ ಈಗ ಇವರಿಬ್ಬರನ್ನು ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ. ರಕ್ಷಿತಾ ಅವ್ರಿಗೆ ಫುಲ್ ಕನ್‌ಫ್ಯೂಸ್. ಸೊ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರು ಅಂತ. ಅದಾದ್ಮೇಲೆ ಹೋಗ್ತಾರೆ. ಹೋದಾದ್ಮೇಲೆ ಧ್ರುವಂತ್ ಅವರು ಅರ್ಥ ಮಾಡಿಸ್ತಾರೆ. ಈಗ ನಾವು ಸೀಕ್ರೆಟ್ ರೂಮ್ ಅಲ್ಲಿ ಇದೀವಿ. ನಾವಿಬ್ರು ಇಲ್ಲೇ ಇರ್ತೀವಿ ಸ್ವಲ್ಪ ದಿನಗಳ ಕಾಲ. ಅದಾದ ನಂತರ ಅಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳು ನಮ್ಮ ಬಗ್ಗೆ ಏನೇನ್ ಮಾತಾಡ್ತಾರೆ ಅದನ್ನ ನಾವು ಇಲ್ಲಿ ಕೇಳಿಸ್ಕೋಬಹುದು, ನೋಡಬಹುದು ಅಂತ ಹೇಳಿ ಧ್ರುವಂತ್ ಅವರು ಹೇಳ್ತಾರೆ. ಆಗ ಅಲ್ಲಿರುವಂತಹ ಟಿವಿ ಆನ್ ಆದಾಗ ರಾಶಿಕಾ ಹಾಗೆ ಚೈತ್ರ ಅವರು ಮಾತಾಡ್ತಿದ್ದಾರೆ. ಚೈತ್ರ ಅವರು ಹೇಳ್ತಾರೆ, ರಕ್ಷಿತಾ ಅವ್ರದ್ದು ಒಂದು ಪ್ರಾಬ್ಲಮ್, ಅವಳು ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲೇ ಇರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಇದಾದ ನಂತರ ಅಲ್ಲಿ ಗಿಲ್ಲಿ, ರಜತ್, ರಘು ಅವರು ಮಾತಾಡ್ಕೊಂತ ಇರ್ತಾರೆ. ಅವಳು ಬಿಟ್ಟೋಗಿದ್ದು ತುಂಬಾ ಬೇಜಾರಾಗಿದೆ. ಆಮೇಲೆ ರಜತ್ ಅವ್ರು ಹೇಳ್ತಾರೆ, ನೋಡಿ ಧ್ರುವಂತ್ ಅವರು ಮನೆಯಿಂದ ಆಚೆ ಹೋಗುವಾಗ ಯಾರಿಗೂ ಬೇಜಾರಾಗ್ಲಿಲ್ಲ. ಹೋದ್ರೆ ಹೋಗ್ಲಿ ಅನ್ನೋ ತರ ಇತ್ತು. ರಕ್ಷಿತಾ ಅವ್ರು ಹೋಗುವಾಗ ಎಲ್ಲರ ಕಣ್ಣಲ್ಲೂ ನೀರಿತ್ತು ಅಂತ. ಹೌದು, ಈಗ ರಜತ್ ಅವರು ರೀಸೆಂಟ್ ಆಗಿ ಬಂದ್ರು. ರಕ್ಷಿತಾ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ರು. ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಗಿಲ್ಲಿ ಮತ್ತೆ ರಘು ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದಂತಹ ರಕ್ಷಿತಾ ಅವರು ಹೊರಗಡೆ ಹೋದಾಗ ಗಿಲ್ಲಿ ಮತ್ತೆ ರಘು ಅವರು ಕೂಡ ಅಳ್ತಾರೆ. ಗಿಲ್ಲಿ ಅವರು ಕೂಡ ಹೇಳ್ತಾರೆ, "ಇದು ತುಂಬಾ ಅನ್‌ಎಕ್ಸ್‌ಪೆಕ್ಟೆಡ್. ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಅವಳು ಹೋಗಿರೋದಾ ಹೊರಗಡೆ" ಅಂತ ಹೇಳಿ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಯಾರು ಹೋದ್ರು ನನ್ಗೆ ಇಷ್ಟು ಬೇಜಾರಾಗಿರ್ಲಿಲ್ಲ. ಆದ್ರೆ ರಕ್ಷಿತಾ ಅವ್ರು ಹೋಗಿರೋದು ತುಂಬಾ ಬೇಜಾರಾಗ್ತಿದೆ ಅಂತ. ಹೌದು, ಮನೇಲಿ ಯಾರು ಎಷ್ಟೇ ಜಗಳ ಆಡಿದ್ರು ಕೂಡ ಸೊ ರಕ್ಷಿತಾ ಅವರನ್ನ ಯಾರು ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಅಂದ್ರೆ ರಕ್ಷಿತಾ ಅವ್ರಂದ್ರೆ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಅಂತಾನೆ ಹೇಳ್ಬೋದು. ಬಟ್ ಕೆಲವೊಂದು ಡಿಸಿಷನ್ ತಗೊಳ್ಳುವಾಗ ಎಡವಿದ್ದಾರೆ. ಸೊ ಇದು ಮನೆಯಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್‌ಗಳು ಕೂಡ ಅದೇ ರೀತಿ ಮಾಡಿರ್ತಾರೆ. ಇವ್ರೊಬ್ರೇ ಅಲ್ಲ. ಇದಾದ ನಂತರ ಸೀಕ್ರೆಟ್ ರೂಮ್ ಅಲ್ಲಿರುವಂತಹ ರಕ್ಷಿತಾ ಅವರು ಹೇಳ್ತಾರೆ, "ನೋಡಿ ನನ್ನ ಜನ ನನ್ನ ಯಾವತ್ತೂ ಬಿಟ್ಕೊಡಲ್ಲ" ಅಂತ ಹೇಳಿ ಕಣ್ಣೀರ್ ಹಾಕ್ತಾರೆ. ಸೊ ಇದರಿಂದಾಗಿ ಹೇಳ್ತಾರೆ ಧ್ರುವಂತ್ ಅವರು, "ನಿನ್ನ ನಾಟಕ, ನಿನ್ನ ಆಟಿಟ್ಯೂಡು, ನೀನ್ ಇರೋದು ಎಲ್ಲದೂ ಮನೇಲಿ ಹಂಗೆ ತೋರ್ಸ್ಕೊಂಡ್ ಬಂದಿದೀಯಾ. ಸೊ ಹಂಗಾಗಿ ನಿನ್ ಜನ ನಂಬ್ತಾರೆ" ಅಂತ ಎಲ್ಲ ಹೇಳಿ ಮಾತಾಡ್ತಾರೆ. ಆಗ ಇವ್ರು ಅಳ್ಕೊಂಡು ಸ್ವಲ್ಪ ದೂರ ಬಂದು ತಲೆ ಮೇಲೆಲ್ಲ ಕೈ ಇಟ್ಕೊಂಡು ರಕ್ಷಿತಾ ಅವರು ಹೇಳ್ತಾರೆ, "ಅಯ್ಯೋ ಶಿವನೇ! ನಾನು ನಿಮ್ ಜೊತೆ ಸೀಕ್ರೆಟ್ ರೂಮ್ ಅಲ್ಲಿ ನಿಮ್ ಜೊತೆಗಿರ್ಬೇಕಾ? ಹೆಂಗಪ್ಪ ಇರೋದು?" ಅಂತ ಹೇಳಿ ಹೇಳ್ತಾರೆ. ಹೌದು, ಬಿಗ್ ಬಾಸ್ ಮನೆ ಅಷ್ಟು ದೊಡ್ಡದಾಗಿನೇ ಇದ್ರೂನು ಧ್ರುವಂತ್ ಅವ್ರ ಜೊತೆ ಯಾರಾದ್ರೂ ಇರ್ಬೇಕು ಅಂದ್ರೆ ಸೊ ಅವರು ತುಂಬಾ ಮಾತಾಡ್ತಾರೆ ಅಥವಾ ಏನೋ ಒಂದ್ ಟ್ರಿಗರ್ ಮಾಡ್ತಾರೆ ಅನ್ನೋದಕ್ಕೆ ಅವರನ್ನ ಎಲ್ಲರೂ ದೂರ ಇಡೋರು. ಅಂಥದ್ರಲ್ಲಿ ಈಗ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಅವ್ರ ಜೊತೆ ಧ್ರುವಂತ್ ಅವರು, ಧ್ರುವಂತ್ ಅವ್ರ ಜೊತೆ ರಕ್ಷಿತಾ ಇರ್ಬೇಕಂದ್ರೆ ಹೇಗ್ ಸಾಧ್ಯ? ಸೊ ರಕ್ಷಿತಾ ಅವ್ರಿಗಂತೂ ಫುಲ್ ಕಷ್ಟ ಆಗ್ಬಿಟ್ಟಿದೆ. ತುಂಬಾ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ. ನೋಡೋಣ ಎಲ್ಲಿವರೆಗೂ ಇವರಿಬ್ಬರ ಒಂದು ಸೀಕ್ರೆಟ್ ರೂಮ್ ಇರತ್ತೆ. ಎಲ್ಲಿವರೆಗೂ ಇವರು ಸೀಕ್ರೆಟ್ ಆಗಿ ಅವರ ಎಲ್ಲರ ಒಂದು ಕಂಟೆಸ್ಟೆಂಟ್‌ಗಳ ಮುಖವಾಡಗಳನ್ನ ನೋಡ್ತಾರೆ. ಯಾರ್ಯಾರು ಹೆಂಗೆಂಗೆ ಅನ್ನೋದನ್ನ ತಿಳ್ಕೊಂತಾರೆ. ಅದಷ್ಟೇ ಅಲ್ಲದೆ ಸೀಕ್ರೆಟ್ ರೂಮಿಂದ ಆಚೆ ಬಂದಾಗ ಇವ್ರು ಏನಾದ್ರು ಬದಲಾಗಿ ಬರ್ತಾರಾ? ಅಥವಾ ಇರೋ ತರಾನೇ ಇರ್ತಾರಾ? ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಇದೊಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು.
ಓಕೆ. ಮತ್ತೆ ಒಂದು ಹೊಸ ಅಪ್ಡೇಟಲ್ಲಿ ನಾನ್ ನಿಮ್ಮನ್ನ ಭೇಟಿಯಾಗ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ವ್ಲಾಗಲ್ಲಿ ನಾನ್ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.